ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ಮಯ್ಯತ್ತಿನ ಮುಂದೆ ಅತ್ತರೆ ಆ ಮಯ್ಯತ್ತಿಗೆ ಏನಾದರೂ ಶಿಕ್ಷೆ ಇದೆಯಾ? ಸಾಮಾನ್ಯವಾಗಿ ಜನರು ಹೇಳುವಂತಹ ಒಂದು ಮಾತು, ಮಯ್ಯತ್ತಿನ ಮುಂದೆ ಅಳಬಾರದು, ಅತ್ತರೆ ಆ ಮಯ್ಯತ್ತಿಗೆ ಶಿಕ್ಷೆ ಇದೆ ಎಂದು. ಇನ್ಶಾ ಅಲ್ಲಾ ಅದರ ಸತ್ಯಾಂಶ ಹದೀಸ್ ಮೂಲಕ ತಿಳಿಯೋಣ. ಇಮಾಮ್ ಬುಖಾರಿ ಹಾಗೂ ಮುಸ್ಲಿಂ ರಲಿಯಲ್ಲಾಹು ಅನ್ಹುಮಾರವರು ವರದಿ ಮಾಡಿದಂತಹ ಹದೀಸ್, ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ನಬಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಅಲ್ ಮಯ್ಯಿತು ಯುಅzzಬು ಫಿ क़ಬ್ರಿಹಿ ಬಿಮಾ ನೀಹ ಅಲೈಹಿ. ಒಬ್ಬ ವ್ಯಕ್ತಿ ಮರಣ ಹೊಂದಿದರೆ ಆತನಿಗೋಸ್ಕರ ಯಾರಾದರೂ ಅತ್ತರೆ ಆ ಮರಣ ಹೊಂದಿದಂತಹ ವ್ಯಕ್ತಿಗೆ ಕಬರ್ನಲ್ಲಿ ಶಿಕ್ಷೆ ಇದೆ ಎಂದು. ಇಲ್ಲಿ ನಾವು ತಿಳಿಯಬೇಕಾದದ್ದು, ಆ ಕಬರ್ನಲ್ಲಿರುವಂತಹ ವ್ಯಕ್ತಿ ಏನು ಮಾಡಿದ್ದಾನೆ ಅಂದರೆ, ಸಾಮಾನ್ಯವಾಗಿ ಇಲ್ಲಿ ಹೊರಗಿರುವಂತಹ ಜನರು ಅಳುವುದರಿಂದ ಕಬರ್ನೊಳಗಿರುವಂತಹ ಆ ವ್ಯಕ್ತಿಗೆ ಯಾತಕ್ಕೋಸ್ಕರ ಶಿಕ್ಷೆ ಎಂದು. ಇಲ್ಲಿ ಆ ರೀತಿ ಆತನಿಗೆ ಶಿಕ್ಷೆ ಇದೆ ಎಂದು ಹೇಳಿದ್ದು, ಆ ವ್ಯಕ್ತಿಯೂ ಕೂಡ ಅಂದರೆ ಮರಣ ಹೊಂದಿದ ವ್ಯಕ್ತಿಯೂ ಕೂಡ ಈ ರೀತಿ ಅಳುವುದಕ್ಕೆ ಪ್ರೋತ್ಸಾಹ ನೀಡಿದಂತಹ ವ್ಯಕ್ತಿಯಾಗಿರಬೇಕು. ಆತನು ಯಾವುದೇ ರೀತಿಯ ಪ್ರೋತ್ಸಾಹವನ್ನು ನೀಡ್ತಾ ಇಲ್ಲ, ಆತನು ಕೂಡ ಇದನ್ನು ನಿಷೇಧಿಸುವಂತಹ ವ್ಯಕ್ತಿಯಾಗಿದ್ದರೆ ಆತನಿಗೆ ಯಾವುದೇ ಶಿಕ್ಷೆ ಇಲ್ಲ. ಯಾರು ಅತ್ತರೋ ಅವರಿಗೆ ಶಿಕ್ಷೆ. ಆದ್ದರಿಂದ ಮರಣ ಮನೆಯಲ್ಲಿ ಅಳುವಂತಹ ಸ್ವಭಾವ ನಮಗೆ ಬೇಡ. ಸಾಮಾನ್ಯವಾಗಿ ನಮಗೆ ಅತಿ ಬೇಕಾದಂತಹ ಜನರು ಮರಣ ಹೊಂದುವಾಗ ದುಃಖ ಉಂಟಾಗುತ್ತದೆ, ಕಣ್ಣೀರು ಬರುತ್ತದೆ, ಅದಕ್ಕೆ ಯಾವುದೇ ವಿರೋಧವಿಲ್ಲ. ಹೊರತು ಬೊಬ್ಬೆ ಹಾಕಿಕೊಂಡು ಅನಾವಶ್ಯಕವಾದಂತಹ ಬೇಡವಾದಂತಹ ಮಾತುಗಳನ್ನು ಹೇಳಿಕೊಂಡು ಅಳುವಂತಹ ಸ್ವಭಾವ, ಅದು ನಿಮಗೆ ಶಿಕ್ಷೆ ಇದೆ. ಅದೇ ರೀತಿ ಅದಕ್ಕೆ ಪ್ರೋತ್ಸಾಹ ಆ ಮರಣ ಹೊಂದಿದಂತಹ ವ್ಯಕ್ತಿ ನೀಡ್ತಾ ಇದ್ದರೆ ಅದಕ್ಕೂ ಕೂಡ ಶಿಕ್ಷೆ ಇದೆ. ಕಾರಣ ಇಂದು ಕೆಲವೊಂದು ಪ್ರದೇಶಗಳಲ್ಲಿ ಆ ರೀತಿಯಾದಂತಹ ಸ್ವಭಾವ ಇರುವಂತಹ ಜನರಿದ್ದಾರೆ. ಅಂದರೆ ಮರಣಕ್ಕಿಂತ ಮುಂಚೆ ನಾನು ಮರಣ ಹೊಂದಿದರೆ ನೀವು ಇಷ್ಟು ಜನ ಅಳಬೇಕು ಎಂದು ಹೇಳಿ ಮರಣ ಹೊಂದುವಂತಹ ವ್ಯಕ್ತಿಗಳಿದ್ದಾರೆ. ನಾವು ಸಾಮಾನ್ಯವಾಗಿ ಕಾಣುವಂತಹ ಒಂದು ಸಂಗತಿಯಾಗಿದೆ. ಆದ್ದರಿಂದ ಆ ರೀತಿಯಾದಂತಹ ಜನರಿಗೆ ಕಬರ್ನಲ್ಲಿ ಶಿಕ್ಷೆ ಇದೆ ಎಂದಾಗಿದೆ. ಆದ್ದರಿಂದ ಮರಣ ಮನೆಯಲ್ಲಿ ಬೊಬ್ಬೆ ಹಾಕಿಕೊಂಡು ಅನಾವಶ್ಯಕವಾದಂತಹ ಮಾತುಗಳನ್ನು ಹೇಳಿಕೊಂಡು ಅಳುವಂತಹ ಸ್ವಭಾವವನ್ನು ನಾವು ತ್ಯಜಿಸೋಣ. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.